ದೇಶದ ಹಲವು ಸೆನ್ಸಿಟಿವ್ ಕೊಲೆ ಕೇಸ್ಗಳಲ್ಲಿ ಬೇಲ್ ಮಂಜೂರಾಗಿದೆ. ದರ್ಶನ್ ಪ್ರಕರಣದಲ್ಲಿ ಜಾಮೀನು ನಿರಾಕರಣೆ ಆಗ್ತಿರೋದೇ. ದರ್ಶನ್ ಪ್ರಕರಣದಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆಯಾ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ಎಸ್, ದರ್ಶನ್ ಅವರ ಪ್ರಕರಣ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹ ಒಂದು ಪ್ರಕರಣ. ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವಂತಹ ನಟ ದರ್ಶನ್ ಇವತ್ತಿಗೂ ಕೂಡ ಜೈಲಿನಲ್ಲಿದ್ದಾರೆ. ಒಟ್ಟು 17 ಜನ ಆರೋಪಿಗಳು ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ದರ್ಶನ್ ಅವರು ಜಾಮೀನಿಗಾಗಿ ಹೈಕೋರ್ಟು, ಸುಪ್ರೀಂ ಕೋರ್ಟು ಹೀಗೆ ಎಲ್ಲಾ ಕೋರ್ಟ್ಗಳಲ್ಲೂ ಕೂಡ ಜಾಮೀನಿಗಾಗಿ ಅರ್ಜಿಯನ್ನ ಹಾಕ್ತಲೇ ಇದ್ದಾರೆ. ಆದರೆ ಅವರ ಜಾಮೀನನ್ನ ಇಲ್ಲಿವರೆಗೂ ಕೂಡ ಮಂಜೂರು ಮಾಡಿಲ್ಲ. ಈ ಹಿಂದೆ ಹೈಕೋರ್ಟ್ ಷರತ್ತುಬದ್ಧ ಮಧ್ಯಂತರ ಜಾಮೀನನ್ನು ಕೂಡ ಮಂಜೂರು ಮಾಡಿತ್ತು. ಅಂದ್ರೆ ಅವರಿಗೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಗಾಗಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತು. ಇನ್ನು ಉಳಿದಂತಹ ಕೆಲವು ಆರೋಪಿಗಳಿಗೆ, ಕಾರ್ತಿಕ್, ಕೇಶವಮೂರ್ತಿ ಮುಂತಾದ ಆರೋಪಿಗಳಿಗೆ ಹೈಕೋರ್ಟ್ನಿಂದ ಒಂದು ನಿಯಮಿತ ಜಾಮೀನು ಕೂಡ ಸಿಕ್ಕಿತ್ತು. ಆದರೆ ಈಗ ಎಲ್ಲರ ಜಾಮೀನು ಕೂಡ ರದ್ದಾಗಿರುವಂತಹದ್ದು. ಅದಕ್ಕೆ ಕಾರಣ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಮಹತ್ವದ ಆದೇಶ. ಸುಪ್ರೀಂ ಕೋರ್ಟ್ ಇವರ ಜಾಮೀನನ್ನ ಕಂಪ್ಲೀಟ್ ಆಗಿ ರದ್ದು ಮಾಡಬೇಕು ಅಂತಂತೇಳಿ ಯಾವಾಗ ಆದೇಶ ಕೊಡುತ್ತೋ ಆ ಆದೇಶದ ಅನ್ವಯ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳಿಗೆ, ಅಂದ್ರೆ ಯಾರ್ಯಾರಿಗೆ ಜಾಮೀನು ಸಿಕ್ಕಿತ್ತೋ ಅವರೆಲ್ಲರಿಗೂ ಕೂಡ ಜಾಮೀನು ರದ್ದಾಗುತ್ತೆ. ತಕ್ಷಣ ಅವರನ್ನ ಅರೆಸ್ಟ್ ಮಾಡ್ತಾರೆ. ಈಗ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹದ್ದು. ಹಾಗಾದ್ರೆ ದರ್ಶನ್ ಅವರು ಮಾಡಿದಂತಹ ಒಂದು ಕೊಲೆ ಪ್ರಕರಣ ಇದೆಯಲ್ಲ, ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಏನ್ ಹೇಳುತ್ತೆ, ಜೊತೆಗೆ ಇಡೀ ದೇಶದಲ್ಲಿ ನಡೆದಿರುವಂತಹ ಸೆನ್ಸಿಟಿವ್ ಕೊಲೆ ಪ್ರಕರಣಗಳು ಯಾವ್ಯಾವು, ಆ ಸೆನ್ಸಿಟಿವ್ ಕೊಲೆ ಪ್ರಕರಣಗಳಲ್ಲಿ ಅವರೆಲ್ಲರಿಗೂ ಕೂಡ, ಅಂದ್ರೆ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆಯಾ ಇಲ್ವಾ, ಅದೆಲ್ಲವನ್ನು ಕೂಡ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ವಿವರವನ್ನ ಕೊಡ್ತೀನಿ. ಮೊದಲಿಗೆ ಯಾವ್ದಾದ್ರು ಒಂದು ವಿಕಿಪೀಡಿಯಾ ಅಥವಾ ಆ ಒಂದು ಚಾರ್ಜ್ ಪೆಟ್ಟಿದಲ್ಲಿ ಏನಾದ್ರು ದೇಶದಲ್ಲಿ ನಡೆದಿರುವಂತಹ ಸೆನ್ಸಿಟಿವ್ ಕೊಲೆ ಪ್ರಕರಣಗಳು ಯಾವ್ಯಾವು, ಆ ಕೊಲೆ ಪ್ರಕರಣದಲ್ಲಿ ಜಾಮೀನೇನಾದ್ರೂ ಮಂಜೂರಾಗಿದೆಯಾ, ಬೇಲ್ ಆಗಿದೆಯಾ, ಅದ್ರ ಪಟ್ಟಿ ಕೊಡಿ ಅಂತ ನಾವು ಕೇಳಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಬರುವಂತಹದ್ದೇ ದರ್ಶನ್ ಅವರ ಪ್ರಕರಣ, ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ. ಅದಾದ ನಂತರ ಸೌಮ್ಯ ವಿಶ್ವನಾಥನ್ ಕೊಲೆ ಪ್ರಕರಣ. ಅಂದ್ರೆ 2008ರಲ್ಲಿ ದೆಹಲಿಯಲ್ಲಿ ಟಿವಿ ಪತ್ರಕರ್ತೆಯಾಗಿದ್ದಂತಹ ಸೌಮ್ಯ ವಿಶ್ವನಾಥನ್ ಅವರನ್ನ ಅವರು ಕಾರ್ನಲ್ಲಿ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಆರೋಪಿಗಳು ಗುಂಡಿಕ್ಕಿ ಕೊಲ್ಲಲಾಗಿತ್ತು. ಅಷ್ಟೂ ಜನ ಆರೋಪಿಗಳಿಗೆ 2023ರಲ್ಲಿ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿತ್ತು. ಅದಾದ ನಂತರ ಅವರ ಒಂದು ಜಾಮೀನು ವಿವರವನ್ನು ನೋಡಿದರೆ 2024ರ ಆರಂಭದಲ್ಲಿ ದೆಹಲಿ ಹೈಕೋರ್ಟ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ 4 ಆರೋಪಿಗಳು ರವಿ ಕಪೂರ್, ಅಮಿತ್ ಶುಕ್ಲಾ, ಬಲಬೀರ್ ಮಲ್ಲಿಕ್ ಮತ್ತು ಅಜಯ್ ಕುಮಾರ್ ಇವರೆಲ್ಲರೂ ಕೂಡ ಜಾಮೀನನ್ನ ಮಂಜೂರು ಮಾಡಿತ್ತು. ಕಳೆದ 14 ವರ್ಷಗಳಿಂದ ಈ 4 ಜನ ಆರೋಪಿಗಳು ಜೈಲಿನಲ್ಲಿದ್ದರು ಮತ್ತು ಅವರ ಮೇಲ್ಮನವಿ ವಿಚಾರಣೆ ಬಾಕಿ ಇರುವುದರಿಂದ ಜಾಮೀನು ನೀಡಲಾಗಿತ್ತು. ಎಸ್, ಮೊದಲಿಗೆ ಸೌಮ್ಯ ವಿಶ್ವನಾಥನ್ ಅವರ ಕೊಲೆ ಪ್ರಕರಣ, ಅಂದ್ರೆ ದೆಹಲಿಯಲ್ಲಿ ನಡೆದಂತಹ ಒಂದು ಕೊಲೆ ಪ್ರಕರಣ, ತುಂಬಾ ಸೆನ್ಸಿಟಿವ್ ಕೊಲೆ ಪ್ರಕರಣ. ಇನ್ನು ಎರಡನೇ ಪ್ರಕರಣ ಯಾವ್ದಪ್ಪ ಅಂತಂದ್ರೆ ಪ್ರಮೋದ್ ಮಹಾಜನ್ ಅವರ ಕೊಲೆ ಪ್ರಕರಣ. ಬಿಜೆಪಿಯ ಪ್ರಮುಖ ನಾಯಕರಾಗಿದ್ದಂತಹ ಪ್ರಮೋದ್ ಮಹಾಜನ್ ಅವರನ್ನ ಅವರ ಸ್ವಂತ ಸಹೋದರ ಪ್ರವೀಣ್ ಮಹಾಜನ್ ಅವರು 2006ರಲ್ಲಿ ಗುಂಡಿಕ್ಕಿ ಕೊಲೆಯನ್ನ ಮಾಡಿದ್ರು. ಅದಾದ ನಂತರ ಪ್ರವೀಣ್ ಮಹಾಜನ್ ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿತ್ತು. ಆದರೆ 2006ರ ಕೊನೆಯಲ್ಲಿ ಪ್ರವೀಣ್ ಮಹಾಜನ್ ಅವರಿಗೆ, ಆರೋಪಿ ಪ್ರವೀಣ್ ಮಹಾಜನ್ ಅವರಿಗೆ
ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅಂದ್ರೆ ಬ್ರೈನ್ ಹ್ಯಾಮರೇಜ್ ಆಗಿತ್ತು ಅವ್ರಿಗೆ. ಪೆರೋಲ್ ಮತ್ತೆ ವೈದ್ಯಕೀಯ ಜಾಮೀನನ್ನ ಮಂಜೂರು ಮಾಡಲಾಗಿತ್ತು. ಬಳಿಕ ಅವರು ಆಸ್ಪತ್ರೆಯಲ್ಲಿ ಅವರು ನಿಧನರಾದ್ರು. ಯಾರು? ಆರೋಪಿ ಪ್ರವೀಣ್ ಮಹಾಜನ್ ಅವರು. ಇನ್ನು ಮತ್ತೊಂದು ಸೆನ್ಸಿಟಿವ್ ಕೊಲೆ ಪ್ರಕರಣ ಯಾವ್ದಪ್ಪ ಅಂತಂದ್ರೆ ಜೆಸ್ಸಿಕಾ ಲಾಲ್ ಕೊಲೆ ಪ್ರಕರಣ. ಇದು ಕೂಡ ದೆಹಲಿಯಲ್ಲಿ ನಡೆದಂತಹ ಒಂದು ಕೊಲೆ ಪ್ರಕರಣ. 1999ರಲ್ಲಿ ದೆಹಲಿಯ ರೆಸ್ಟೋರೆಂಟ್ ಒಂದರಲ್ಲಿ ಮದ್ಯ ನೀಡಲು ನಿರಾಕರಿಸಿದ ಕಾರಣಕ್ಕೆ ಮಾಡೆಲ್ ಜೆಸ್ಸಿಕಾ ಲಾಲ್ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗಿತ್ತು. ಪ್ರಮುಖ ಆರೋಪಿಯಾಗಿದ್ದಂತಹ ಅಂದ್ರೆ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂತಹ ಒಬ್ಬ ರಾಜಕಾರಣಿಯ ಮಗ ಮನು ಶರ್ಮಾಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಲಾಗಿತ್ತು. ಆದರೆ ಜೈಲಿನಲ್ಲಿ ಅವರ ಉತ್ತಮ ನಡತೆಯನ್ನು ಪರಿಗಣಿಸಿ ಶಿಕ್ಷೆಯ ಅವಧಿ ಮುಗಿಯುವ ಮುನ್ನವೇ ಸುಮಾರು 15 ವರ್ಷಗಳ ಜೈಲು ವಾಸದ ನಂತರ 2020ರಲ್ಲಿ ಅವರನ್ನ ಅವಧಿಗೂ ಮುನ್ನವ ಬಿಡುಗಡೆ ಮಾಡಲಾಯಿತು. ಇದಕ್ಕೂ ಮುನ್ನ ಹಲವು ಬಾರಿ ಅವರಿಗೆ ಪೆರೋಲು ಮತ್ತೆ ತಾತ್ಕಾಲಿಕ ಜಾಮೀನು ಕೂಡ ಸಿಕ್ಕಿತ್ತು. ಇದು ಬಹಳ ಸೆನ್ಸಿಟಿವ್ ಪ್ರಕರಣ, ಜೆಸ್ಸಿಕಾ ಲಾಲ್ ಅವರ ಕೊಲೆ ಪ್ರಕರಣ. ಮತ್ತೊಂದು ಕೊಲೆ ಪ್ರಕರಣ ಏನಪ್ಪಾ ಅಂತಂತಂದ್ರೆ ತಲ್ವಾರ್ ಕೊಲೆ ಪ್ರಕರಣ. ಅಂದ್ರೆ ಆರುಷಿ ತಲ್ವಾರ್ ಕೊಲೆ ಪ್ರಕರಣ ನೋಯ್ಡಾದಲ್ಲಿ ನಡೆದಂತಹ ಒಂದು ಪ್ರಕರಣ. 2008ರಲ್ಲಿ 14 ವರ್ಷದ ಆರುಷಿ ತಲ್ವಾರ್ ಅವರನ್ನ ಅವರ ಮನೆ ಕೆಲಸದವ ಹ್ಯಾಮ್ರೇಜ್ ತೀವ್ರವಾಗಿ ಅಂದ್ರೆ ಭೀಕರವಾಗಿ ಕೊಲೆ ಮಾಡಿದ್ದ. ಗಾಜಿಯಾಬಾದ್ ಸಿಬಿಐ ನ್ಯಾಯಾಲಯವು ಆರುಷಿ ಪೋಷಕರಾದಂತಹ ರಾಜೇಶ್ ತಲ್ವಾರ್ ಮತ್ತು ನೂಪುರ್ ತಲ್ವಾರ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಅಂದ್ರೆ ಇನ್ನು ಜಾಮೀನಿನ ವಿಚಾರಕ್ಕೆ ಬರೋದಾದ್ರೆ 2017ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಪೋಷಕರನ್ನ ದೋಷಮುಕ್ತ ಅಂದ್ರೆ ಅಕ್ವಿಟೆಡ್ ದೋಷಮುಕ್ತಗೊಳಿಸಿತ್ತು. ಹೈಕೋರ್ಟ್ ತೀರ್ಪು ಬರುವ ಮುನ್ನ ಅವರು ಸುಪ್ರೀಂ ಕೋರ್ಟ್ನಿಂದ ಮಧ್ಯಂತರ ಜಾಮೀನನ್ನು ಕೂಡ ಪಡೆದುಕೊಂಡಿದ್ರು. ಅಂದ್ರೆ ಕೆಲವು ಸೆನ್ಸಿಟಿವ್ ಕೊಲೆ ಪ್ರಕರಣಗಳು ಯಾವ್ಯಾವ ಇದಾವಲ್ಲ, ನಾನು ಹೇಳಿದಂತೆ ಎಲ್ಲವೂ ಕೂಡ ಸೆನ್ಸಿಟಿವ್ ಕೊಲೆ ಪ್ರಕರಣ. ಸೌಮ್ಯ ವಿಶ್ವನಾಥ್ ಕೊಲೆ ಪ್ರಕರಣ ಆಗಿರ್ಬೋದು, ಪ್ರಮೋದ್ ಮಹಾಜನ್ ಕೊಲೆ ಪ್ರಕರಣ ಆಗಿರ್ಬೋದು, ಜೆಸ್ಸಿಕಾ ಲಾಲ್ ಕೊಲೆ ಪ್ರಕರಣ ಆಗಿರ್ಬೋದು, ಅಥವಾ ಆರುಷಿ ತಲ್ವಾರ್ ಅವರ ಕೊಲೆ ಪ್ರಕರಣ ಆಗಿರ್ಬೋದು. ಈ ಎಲ್ಲಾ ಕೊಲೆ ಪ್ರಕರಣಗಳಿಗೂ ಕೂಡ ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂತಹದ್ದೇ. ಜಾಮೀನು ಏನು ಕೊಟ್ಟಿಲ್ಲ ಅಂತಲ್ಲ, ಆದ್ರೆ ಅದಕ್ಕೆ ಸಮಯ ಮತ್ತೆ ಸಂದರ್ಭ ಎರಡೂ ಕೂಡ ಕೂಡಿ ಬರಬೇಕು. ಸೊ ಇನ್ನು ದರ್ಶನ್ ಅವರ ಕೊಲೆ ಪ್ರಕರಣದಲ್ಲೂ ಕೂಡ ದರ್ಶನ್ ಅವರ ಅಂದ್ರೆ ಆ ಒಂದು ಪ್ರಕರಣದಲ್ಲೂ ಕೂಡ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೂ ಕೂಡ ಮತ್ತೆ ಇನ್ನ ಉಳಿದಂತಹ ಆರೋಪಿಗಳು ಕೂಡ ಜಾಮೀನು ಮಂಜೂರು ಆಗುತ್ತೆ. ಬಟ್ ಅದಕ್ಕೆ ಒಂದು ಸಮಯ ಮತ್ತೆ ಸಂದರ್ಭ ಎರಡೂ ಕೂಡ ಕೂಡಿ ಬರಬೇಕಾಗುತ್ತೆ. ಸೊ ಈಗ ಸದ್ಯಕ್ಕೆ ಏನು 2 ವರ್ಷಗಳಿಂದ ದರ್ಶನ್ ಅವರು ಜೈಲಿನಲ್ಲಿರುವಂತಹದ್ದು. ಅದಾದ ನಂತರ 1 ವರ್ಷ ಆದ್ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ದರ್ಶನ್ ಅವರು ಜಾಮೀನಿಗಾಗಿ ಮತ್ತೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟೇ ಕೂಡ ಈಗ ಕೊಟ್ಟಿರುವಂತದ್ದು, ಆದೇಶವನ್ನು ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಸಾಕ್ಷಿಗಳ ವಿಚಾರಣೆ ಮುಗಿದಿದೆಯಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ಆ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ಜಾಮೀನು ಮಂಜೂರಾಗುತ್ತೆ. ಆದ್ರೆ ಇಲ್ಲಿ ದರ್ಶನ್ ಅವರ ಒಂದು ಪ್ರಕರಣದಲ್ಲಿ ಕಾಣದ ಕೈವಾಡ ಜಾಸ್ತಿ ಇರುವಂತಹದ್ದು. ಅದು ಏನಪ್ಪಾ ಅಂತಂತಂದ್ರೆ ಯಾರೂ ಕೂಡ ನಿರೀಕ್ಷೆ ಮಾಡ್ತಾ ಇಲ್ಲ. ದರ್ಶನ್ ಅವರ ಬಾಳಲ್ಲಿ ಕೆಲವು ರಾಜಕಾರಣಿಗಳು ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ, ಕೆಲವು ನಿರ್ಮಾಪಕರು ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ಸುದ್ದಿಗಳು, ಗುಮಾನಿಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ರಾಜಕೀಯಕ್ಕೆ ಏನಾರ ಬಂದ್ರೆ ಮುಂಬರುವಂತಹ ಒಂದು ಚುನಾವಣೆಯಲ್ಲಿ ದರ್ಶನ್ ಅವರು ಗೆಲುವನ್ನ ಸಾಧಿಸ್ಬಿಡ್ತಾರೆ. ಅಂದ್ರೆ ದರ್ಶನ್ ಹೇಳಿದಂತಹ ಏನು ಅಭ್ಯರ್ಥಿಗಳಿಗೆ ಓಟ್ ಬೀಳ್ತವೆ ಅನ್ನೋದು ಅದೊಂದು ಎಲ್ಲ ಒಂದ್ ಕಡೆ ರಾಜಕಾರಣಿಗಳು ಕೂಡ ಇರುವಂತಹದ್ದು. ಸೊ ಹಾಗಾಗಿ ಏನಾದ್ರೂ ಮಾಡಿ ದರ್ಶನ್ ಅವರನ್ನ ಇನ್ನೂ ಒಂದಷ್ಟು ದಿನಗಳ ಕಾಲ ಜೈಲಲ್ಲೇ ಇರಬೇಕು ಅಂತ ಹೇಳಿ ಏನಾದ್ರೂ ಪ್ಲಾನ್ ಮಾಡಿದ್ರ. ಯಾಕಂತಂದ್ರೆ ಈ ಹೈಕೋರ್ಟ್ ಅಲ್ಲಿ ಅವ್ರಿಗೆ ಜಾಮೀನು ಮಂಜೂರಾಯ್ತು. ಜಾಮೀನು ಮಂಜೂರಾದ ಮೇಲೆ ಸರ್ಕಾರ ಏನ್ ಮಾಡ್ತು, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಆಯ್ತು, ಯಾಕೆ ಜಾಮೀನನ್ನು ಅವ್ರಿಗೆ ಕೊಟ್ರಿ ಅಂತ ಹೇಳಿ. ಅಂದ್ರೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ತಾ ಇದ್ರೆ ಯಾರೋ ಕೆಲವು ರಾಜಕಾರಣಿಗಳು ಅವರ ವಿಚಾರದಲ್ಲಿ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.